ಆ ತಾಯಿನ ಕಾಪಾಡೋದು ಅಥವಾ ಆ ತಾಯಿಗೆ ಒಂದು ಕೋಟೆ ಕಟ್ಟೋದು 3 ಜನ ಹೆಣ್ಮಕ್ಳು ಒಂದು ಪಿಲ್ಲರ್ಗಳ ತರ ನಿಂತ್ಕೊಂಡಿದ್ದಾರೆ. ಯಾರು ಸರ್ ಸಾಯೋ ಟೈಮಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ಅಂದಿದ್ದಕ್ಕೆ ನನ್ನ ಹೆಂಡತಿನೇ ನನ್ಗೆ ದೇವ್ರು ಅನ್ನೋರು ಯಾರಿದ್ದಾರೆ ಸರ್? ಅಮ್ಮ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಇದ್ ಮಾಡೋರು ಆಗ್ಬಿಟ್ಟಿದ್ರು ನನ್ನ ಮೇಲೆ. ಅದು ಸಂಸಾರ ಬೇರೆ ನಡೆಸ್ತಾ ಇದ್ದೆ ನಾನೇ, ಅವ್ರು ತಂದು ಕೊಡೋದು ಅಷ್ಟೇ ಅವ್ರಿಗೆ ಗೊತ್ತು. ಆ ಸೈಟ್ ಮಾರಿದ್ಮೇಲೆ ಅವಾಗೂ ಅಂದ್ರು ಇವಾಗೆಲ್ಲ ವ್ಯವಸ್ಥೆ ಮಾಡಿದ್ದೀನಲ್ಲ, ಇನ್ ಮುಂದೆ ನಿಮ್ಮ ಅಮ್ಮನೂ ಚೆನ್ನಾಗಿರ್ತಾಳಲ್ವಾ, ಅದೊಂದು ವ್ಯವಸ್ಥೆ ನಾನು ಮಾಡಿದ್ದೀನಲ್ವಾ, ಅವಳು ಚೆನ್ನಾಗಿದ್ದಾಳ, ಆ ಒಂದು ಸಾರ್ಥಕತೆನ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ತಗೊಂಡ್ರು ಸರ್ ಅವರು. ನಮ್ಮ ಅಮ್ಮನ್ ನಾವು ಬಿಟ್ಟು ಕೊಡೋಲ್ಲ, ನಮ್ಮ ಅಮ್ಮನ ಎಲ್ಲಿ ಕಳ್ಸೋದು ಇಲ್ಲ. ನಾವು ನಮ್ಮ ಮಕ್ಕಳು ನಾವು 3 ಜನ ಆಯ್ತು, ನಾವು ನೋಡ್ಕೊಂತಾ ಇದೀವಿ. ನಾವು ಇರಾಗ ಅಷ್ಟೇ ಅಷ್ಟೇ ಸರ್. ಯಾರು ಏನೇ ಅನ್ಕೊಳ್ಳಿ ನಮ್ಮ ತಾಯಿ ನಾವ್ ಇರ್ಬೇಕು, ನಾವ್ ಇರ್ತೀವಿ ಸರ್. ಮತ್ತೆ ಶಂಕರ್ ನಾಗು ಅವ್ರ ತರಾನೇ ನೋಡಿಯೋದು, ಅವ್ರ ತರಾನೇ ವಾಯ್ಸ್ ಮಾಡ್ಯುಲೇಷನ್ ಮಾಡೋದು. ಆ ಶಂಕರ್ ನಾಗ್ ಸರ್ ನಿಜವಾಗ್ಲು ಅವ್ರು ಇವತ್ತಿಲ್ಲ, ಅಪ್ಪಾಜಿ ಮುಖಾಂತರ ನಾವ್ ಎಷ್ಟು ಸಲ ನೋಡ್ಬಿಟ್ಟಿದೀವಿ ನಮ್ಮ ಶಂಕರ್ ನಾಗ್ ಸರ್ನ. ನೂರೊಂದು ನೆನಪು. ರಾಜಗೋಪಾಲ್ ಸರ್ ಫಿಸಿಕಲಿ ಇಲ್ಲ ಅಂತ ಮಾತ್ರ ನಾನು ಹೇಳೋದು, ಅವರೆಲ್ಲೋ ಇದ್ದಾರೆ, ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ಅನ್ನೋದೇ ನನಗೆ ನಂಬಿಕೆ. ನಿಮ್ಮ ಬದುಕುಗಳು ಕಟ್ಕೊಳ್ಳೋದಿದೆಯಲ್ಲ, ಅದರಲ್ಲೂ ನಿಮ್ಮ ತಾಯಿಯವರು ಕಟ್ಕೊಂಡಿರೋ ಬದುಕಿದೆಯಲ್ಲ, ಇದು ಎಷ್ಟು ಸವಾಲಾಯಿತು ನಿಮಗೆ? ಅಂದರೆ ಒಬ್ಬ ಗಂಡು ದಿಕ್ಕಿಲ್ಲದೆ ಇರೋ ಮನೆಗೆ ಆ ತಾಯಿನ ಕಾಪಾಡೋದು ಅಥವಾ ಆ ತಾಯಿಗೆ ಒಂದು ಕೋಟೆ ಕಟ್ಟೋದು, 3 ಜನ ಹೆಣ್ಮಕ್ಳು ಒಂದು ಪಿಲ್ಲರ್ಗಳ ಥರ ನಿಂತ್ಕೊಂಡಿದ್ದೀರ. ಇದು ಎಷ್ಟು ಸವಾಲು ಅನ್ನಿಸ್ತಮ್ಮ ನಿಮಗೆಲ್ಲ? ಸರ್ ಅವ್ರು ತೀರ್ಕೊಂಡಾಗ್ಲೂ ತುಂಬಾ ಜನ ರಿಲೇಷನ್ ಬರೋರಲ್ಲ, ಮಾತಾಡೋರು ಹೇಗೆ ಮುಂದಿನ ಜೀವನ ಹೇಗೆ ಅಂತ ಅಮ್ಮನ ಹತ್ರ ಕೇಳೋರು. ಯಾರನ್ನೂ ನಂಬೇಡಿ ಅನ್ನೋ ಮಾತು ಕಿವಿನಲ್ಲಿ ಬಿತ್ತು ಸರ್ ಅವಾಗ. ಹೆಣ್ಮಕ್ಳು ನಂಬೇಡಿ, ಗಂಡ್ಮಕ್ಳು ನಂಬೇಡಿ, ಈ ತರ ಮಾತುಗಳು ಅಂತ ಅವಾಗ ನಾನೇ ಅಂದಿದ್ದು. ಯಾಕೆ ಹೆಣ್ಮಕ್ಳು ನಂಬೇಡಿ, ಯಾಕೆ ನಾವೇನ್ ಮಾಡ್ಬಿಡ್ತೀವಿ, ನಮ್ಮಮ್ಮನ ನಾವು ಯಾವತ್ತೂ ನಾವು ಬಿಡಲ್ಲ, ನಮ್ಮಮ್ಮನ ನಾವು ಚೆನ್ನಾಗಿ ನೋಡ್ಕೋತೀವಿ. ನಮ್ಮಪ್ಪಾಜಿ ಒಂದ್ ಮಾತು ಹೇಳೋಗಿದ್ದಾರೆ ಸರ್, ನನಗೆ ಹೇಳಿದ್ದಾರೆ ಖುದ್ದಾಗಿ, ಅವ್ಳ ಮನ್ಸು ನೋಯಿಸ್ಬೇಡ, ಅವ್ರ ಕಣ್ಣಲ್ಲಿ ನೀರ್ ಬರ್ಸ್ಬೇಡ, ಅಷ್ಟೇ ಸಾಫ್ಟು, ನೀನ್ ಅರ್ಥ ಮಾಡ್ಕೋ ನೀನು ಅಂತ ನಮ್ಮ ಅಪ್ಪಾಜಿ ನನ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಹೌದು ಸರ್, ಅಷ್ಟು ಇದಾಗ ಯಾರು ಸರ್ ಸಾಯೋ ಟೈಮಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ಅಂದಿದ್ದಕ್ಕೆ ನನ್ನ ಹೆಂಡತಿನೇ ನನ್ಗೆ ದೇವ್ರು ಅನ್ನೋರು ಯಾರಿದ್ದಾರೆ ಸರ್? ನಾನು ಇವತ್ತು ನಮ್ಮ ಅಮ್ಮ ಕೇಳೋದು ಅದೇನೆ, ಎಷ್ಟಿದಾಗಿದ್ದೆ ನಮ್ಮ ಮುಂದೆಲ್ಲ ಅಷ್ಟು ಕೋಪ ಮಾಡ್ಕೋತಿದ್ದೆ, ಅಷ್ಟು ನಾವು ನಮ್ಮ ಅಮ್ಮನ ಇದ್ ಮಾಡ್ತಿದ್ವಿ. ಅಮ್ಮ ಎಷ್ಟು ಕೋಪ ಮಾಡ್ಕೋತೀಯಮ್ಮ, ಎಷ್ಟು ಇದ್ ಮಾಡ್ತೀಯ, ಜಗಳ ಮಾಡ್ತೀಯ ಅಂದ್ರೆ ಅಪ್ಪಾಜಿ ಮನ್ಸಲ್ಲಿ ಅಷ್ಟು ದೊಡ್ಡ ಸ್ಥಾನ ಅಮ್ಮಂಗೆ ಕೊಟ್ಟಿದ್ರು ಅವರು. ಯಾರು ಹೇಳಕ್ ಸಾಧ್ಯ ಇಲ್ಲದ ಮಾತು ಅಪ್ಪಾಜಿ ಇದ್ದೆ ಸರ್. ಅವ್ರು ಆಚೆ ತಿನ್ಬಾರ್ದು, ಅವರು ಎಲ್ಲೋದ್ರು ಮನೆಗೆ ಬರ್ಬೇಕು, ಬೇಗ ಬರ್ಬೇಕು, ಅವ್ರು ನಾವು ನಡ್ಕೊಳ್ಳೋ ರೀತಿನೂ ಇರುತ್ತೆ ಅಲ್ವಾ ಸರ್? ಅವ್ರು ತುಂಬಾನೇ ಇಷ್ಟ ಸರ್. ಅಮ್ಮ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಇದ್ ಮಾಡೋರು ಆಗ್ಬಿಟ್ಟಿದ್ರು ನನ್ನ ಮೇಲೆ. ಅದು ಸಂಸಾರ ಬೇರೆ ನಡೆಸ್ತಾ ಇದ್ದೆ ನಾನೇ, ಅವ್ರು ತಂದು ಕೊಡೋದು ಅಷ್ಟೇ ಅವ್ರಿಗೆ ಗೊತ್ತು. ಕೊನೆಗೂ ಏನು ಇಲ್ಲ. ಆ ಸೈಟ್ ಮಾರಿದ್ಮೇಲೆ ಅವಾಗೂ ಅಂದ್ರು ಇವಾಗೆಲ್ಲ ವ್ಯವಸ್ಥೆ ಮಾಡಿದೀನಲ್ಲ, ಇನ್ ಮುಂದೆ ನಿಮ್ಮ ಅಮ್ಮನೂ ಚೆನ್ನಾಗಿರ್ತಾಳಲ್ವಾ, ಎಲ್ಲ ವ್ಯವಸ್ಥೆ ಮಾಡಿದೀನಲ್ವಾ ಅಂತಾರೆ ಸರ್. ಅವಾಗ ಅವ್ರು ಇದ್ದಂಗೆನೆ ಸೈಟ್ ನಾವ್ ಮಾರ್ಬಿಟ್ವಿ, ಮನೆ ಮಾರ್ಬಿಟ್ವಿ. ಅವಾಗ ಅವ್ರಿಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ, ನನ್ 3 ಜನ ಹೆಣ್ಮಕ್ಳು ನೋಡಾಯ್ತು, ಮೊಮ್ಮಕ್ಳು ನೋಡಾಯ್ತು, ನನ್ನ ಹೆಂಡತಿಗೆ ಒಂದ್ ಜೀವನದ ದಾರಿ ಮಾಡಾಯ್ತು. ಯಾಕಂದ್ರೆ ಯಾರ ಮನೇಲಿ ಹೋಗಿ ಕೈ ಚಾಚ್ತಲ್ಲ ಅವಳು ಇವತ್ತು, ಅವಳು ಯಾರ ಮನೆ ಹೋಗ್ಬಾರ್ದು ಇನ್ಮೇಲೂ. ಅದೊಂದ್ ವ್ಯವಸ್ಥೆ ನಾನ್ ಮಾಡಿದೀನಲ್ವಾ, ಅವಳು ಚೆನ್ನಾಗಿದ್ದಾಳ, ಆ ಒಂದು ಸಾರ್ಥಕತೆನ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ತಗೊಂಡ್ರು ಸರ್ ಅವರು. ನಿನ್ ಮೇಲೆ ನಂಗೆ ಭರವಸೆ ಇರೋದು. ನಮ್ಮ ಅಳಿಯ ಸ್ವಲ್ಪ ತುಂಬಾ ಅವರು ಇವ್ರ ಯಜಮಾನ್ರು ಸ್ವಲ್ಪ ನಮ್ ಕಡೆ ಇದ್ರು, ಅವ್ರ ಮೇಲೆ ನಂಗೆ ಭರವಸೆ, ನೀನೇ ನಿಮ್ಮ ಅಮ್ಮಂಗ್ ನೋಡ್ಬೇಕು ಅಂತ ಹೇಳಿದಾರಂತ ಅವಳಿಗೆ. ಅದು ಗೊತ್ತಿಲ್ಲ ನಂಗೆ, ಅದು ಗೊತ್ತಿಲ್ಲ. ಆಮೇಲೆ ಹೇಳಿದ್ಲು ಒಂದು ಲೆಕ್ಕದಲ್ಲಿ ಅವರಿಬ್ರು ತುಂಬಾ ನಮ್ ತಂದೆ ತರ ಅಂತಾರೆ, ನನಗೆ ನಮ್ ತಾಯಿ ಯಾಕಂದ್ರೆ ಇವಾಗ್ಲೂ ಈ ಕ್ಷಣಕ್ಕೂ ಅಷ್ಟೇ, ಅಲ್ಲಿ ಬಂದು ನೋಡಿದ ತಕ್ಷಣ ನಮ್ ತಾಯಿನ ಬಂದು ತಕ್ಕೊಳ್ಳೋದು ಅಷ್ಟೇನೆ ನಂಗೆ ಬಂದಿದ್ದು. ಅದು ಬಿಟ್ಟು ಇಲ್ಲೆಲ್ಲ ಇದಾಗ್ತಾ ಇರೋದಕ್ಕೆ ಒಂದ್ ಕ್ಷಣ ಇರೋದು ಅಷ್ಟೇನೆ. ಫಸ್ಟ್ ತಂದೆ ಇದಾರೆ, ಇಲ್ಲ ಅಂತೆಲ್ಲ, ತಾಯಿ ಮೇಲೆ ಒಂಚೂರು ಜಾಸ್ತಿ. ಇದ್ರ ಮೇಲೆನೆ ನಮ್ ತಂದೆ ನಿಮ್ ಮೇಲೆನೆ ನನಗೆ ಭರವಸೆ ಜಾಸ್ತಿ ಇದೆ. ನಿಮ್ಮ ಅಮ್ಮನ ನೀನ್ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ಇದೆ ಅಂತ ನಮ್ಮ ತಂದೆಗೆ, ಆಯ್ತಪ್ಪ ನಾನೇ ನೋಡ್ಕೋತೀನಿ, ಯೋಚನೆ ಮಾಡಬೇಡ. ಈ ಕ್ಷಣಕ್ಕೂ ನಮ್ಮ ತಂದೆ ಹೇಳಿದ ಮಾತನ್ನ ಅವಳೇ ಆಗಲಿ ನಾನೇ ಆಗಲಿ ಅವಳೇ ಆಗಲಿ 3 ಜನನು ನಮ್ಮ ತಂದೆ ಮಾತನ್ನ ಮೀರಿದವರಿಲ್ಲ. ನಮ್ಮ ತಂದೆ ಮಾತು ಕೊಟ್ಟ ಹಾಗೇನೆ ನಾವು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಒಂದು ಇದಕ್ಕೆ ಅವಳು ಬಂದಳು ಅಂದರೆ ಒಂದು ಇದಕ್ಕೆ ನಾನು ಬಂದಿರ್ತೀನಿ, ಒಂದು ಟೈಮಲ್ಲಿ ಇವಳು ಬಂದಿರ್ತಾಳೆ. ಹಾಗೆ ಎಲ್ಲನೂ ನಮ್ಮ ತಾಯಿಗೆ ಏನೇನು ಸೆಕ್ಯೂರ್ ಆಗಬೇಕೋ ಅದನ್ನೆಲ್ಲನೂ
ವ್ಯಕ್ತಿತ್ವಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇಲ್ಲ ಅನ್ನೋ ಕೊಟ್ಟೆ ಅದು ಮೈಂಡಿಂದ ಮನಸ್ಸಿಂದಾನೇ ತೆಗ್ದಾಕ್ಬೇಕು ನಾವು. ಅದು ಬರೋದೇ ಇಲ್ಲ, ಈ ಕ್ಷಣಕ್ಕೂ ಬರಲ್ಲ. ನಮ್ ಜೊತೆನಲ್ಲಿ ಇದಾರೆ ಅನ್ನೋ feeling ಸರ್. ನಾನು ಆ ಕಾರ್ಯಕ್ರಮ ಮಾಡಬೇಕಾದ್ರೆ ಅಂದ್ರೆ ಈ ಕಲಾವಿದರನ್ನ ಕಲ್ಕೊಂಡ್ರು ಕುಟುಂಬನ ಮಾತಾಡಿಸ್ಬೇಕಾದ್ರೆ ನಾನು ಯಾವಾಗಲೂ ಅದು ರಿಪೀಟ್ ಅನ್ಸಿದ್ರು ಪರವಾಗಿಲ್ಲ, ಎಲ್ರಿಗೂ ಒಂದೇ ಮಾತು ಹೇಳ್ತೀನಿ. ನಮ್ಮ ದುರಾದೃಷ್ಟ ಅಥವಾ ನಮ್ಗೆ ಆ ಯೋಗ ಇಲ್ಲ, ನಾವು ಅವ್ರನ್ನ ನೋಡಕ್ ಆಗ್ತಿಲ್ಲ, ಆದ್ರೆ ಅವ್ರು ನಮ್ಮನ್ನ ನೋಡ್ತಾ ಇರ್ತಾರೆ. ಅವ್ರು ಎಲ್ಲೂ ತಲೆ ತಗ್ಸೋ ನಾವು ಬದುಕಬಾರ್ದು. ತಲೆ ಹೆಂಡತಿ ಮಕ್ಳು ನೋಡಯ್ಯ ಚೆನ್ನಾಗಿಲ್ಲ, ಆತ್ಮ ತೃಪ್ತಿ ಆಗುತ್ತದೆ ನಾವು ಚೆನ್ನಾಗಿ ಬದುಕಿದಷ್ಟು. ಸೊ ಅದನ್ನ ನೀವು ಇಷ್ಟು ಜನ 4 ಜನ ಅಂದ್ರೆ ನಿಮ್ಮ ತಾಯಿನ ನಿಮ್ ತಂದೆ ಎಷ್ಟು ಸುರಕ್ಷಿತವಾಗಿ ನೋಡ್ಕೊಂಡಿದ್ರು, 3 ಜನ ಹೆಣ್ಮಕ್ಳು ಅಷ್ಟೇ ಚೆನ್ನಾಗಿ ನೋಡ್ತಾರೆ. ಆ ಜವಾಬ್ದಾರಿ ನಮ್ಮ ತಂದೆ ನಮ್ಮ 3 ಜನರ ಹೆಗ್ಲ ಮೇಲೂ ಬಿಟ್ಟಿದ್ದಾರೆ. ಆ ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗೋ ಜವಾಬ್ದಾರಿನ ನಾವೇ ಹೊತ್ಕೋತೀವಿ. ಅದು ಸರ್ ಒಂದ್ ಮಾದರಿ ನಮ್ಮ ಅಕ್ಕ ಹೇಳ್ತಿದ್ದೆ, ಹೆಣ್ಮಕ್ಳು ಹೆಂಗ್ ನೋಡ್ಕೊಂತಾರೋ ಏನು ಅಂತ ಒಂದ್ ಮಾತು ಕೇಳಿದ್ಲು ಅಂದಲ್ಲ, ಅದಕ್ಕೆ ಮಿತಿಮೀರ್ ನಾವ್ ಇದೀವಿ ಸರ್. ನಮ್ಮ ಅಮ್ಮನ್ ನಾವು ಬಿಟ್ಟು ಕೊಡೋಲ್ಲ, ನಮ್ಮ ಅಮ್ಮನ್ನ ಎಲ್ಲಿ ಕಳ್ಸೋದು ಇಲ್ಲ. ನಾವು ನಮ್ಮ ಮಕ್ಳು ನಾವು 3 ಜನ ಆಯ್ತು, ನಾವ್ ನೋಡ್ಕೊಂತಾ ಇದೀವಿ. ನಾವು ಇರಾಗ ಅಷ್ಟೇ ಅಷ್ಟೇ ಸರ್. ಯಾರು ಏನೇ ಅನ್ಕೊಳ್ಳಿ ನಮ್ ತಾಯಿ ನಾವ್ ಇರ್ಬೇಕು, ನಾವ್ ಇರ್ತೀವಿ ಸರ್. ಸರ್ ನಮಗೆ ಹೇಳೋದು ಬಾಡಿ ಗಾರ್ಡ್ಸ್ ಅಂತಾರೆ. ಹೋದ್ರೆ ನಾನು ಏನಾದ್ರು ಅವಳಿಬ್ರು ಏನಾದ್ರು ಹೋದ್ರೆ ನಾವು ಬಾಡಿ ಗಾರ್ಡ್ಸ್ ಅಂತಾರೆ. ಲೈಫ್ ಗಾರ್ಡ್ಸ್ ಅವರ ಜೀವನ ನಮ್ಮನ್ನ ಬಿಡಕ್ಕಾಗತ್ತೆ ಸರ್, ನಿಜ. ಒಂದ್ ಮೆಟ್ಲು ಹಿಡಿಯಕ್ ಬಿಡಲ್ಲ ಸರ್. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಇಷ್ಟ ಎತ್ತರ ಗಾತ್ರ ಬೆಳೆಸೋದಿಕ್ಕೆ ಅವ್ರು ನೋಡ್ಕೊಂಡಿರ್ತಾರೆ, ಅವ್ರ ಮಕ್ಳಾಗ್ಬಿಡ್ತಾರೆ, ಆಮೇಲೆ ಏಜ್ ಆಗ್ತಾರೆ. ಅವಾಗ ನಾವು ಆಸ್ಥಾನ ತಗೋಬೇಕಾಗತ್ತೆ. ನಿಮ್ಗಳಿಗೆ ಅದೃಷ್ಟ ಇದೆಮ್ಮ, ನಮ್ಗೆ ನಾನು ಇಬ್ರು ಕಳ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲ. ಸೊ ಈ ತರ ಎಲ್ಲ ನೋಡಿದಾಗ ಖುಷಿ ಆಗುತ್ತೆ. ಒಂದು ತಂದೆ ತಾಯಿನ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಮಕ್ಕಳು, ಅದಕ್ಕಿಂತ ಒಂದು ಒಳ್ಳೇದು ಇನ್ನೊಂದು ಜಗತ್ತಲ್ಲಿಲ್ಲ. ನೀವು ಕೋಟಿ ಸಂಪಾದನೆ ಮಾಡ್ಬೋದು, ಬಿಡ್ಬೋದು, ನಮ್ಮ ಹತ್ರ ದುಡ್ಡು ಇರ್ಬೋದು, ಇಲ್ಲದೆ ಇರ್ಬೋದು, ಸಕ್ಸಸ್ ಇರ್ಬೋದು, ಇಲ್ಲದೆ ಇರ್ಬೋದು, ಫೇಮ್ ಇರ್ಬೋದು, ಇಲ್ಲದೆ ಇರ್ಬೋದು. ಆದರೆ ಇದು ನೀವು ಮಾಡ್ತಿದ್ದೀರಲ್ಲ 3 ಜನ ಕೆಲಸ, 3 ಜನಕ್ಕೂ ನಾನು ಕೈ ಎತ್ತು ಮುಗಿತೀನಿ. ಇದು ಹೀಗೆ ನಿರಂತರವಾಗಿ ಮಾಡ್ಕೊಂಡು ಹೋಗಿ. ಒಂದು ನಮ್ಮ ಗುರಿ ಅಂತ ಇರೋದು ನಮ್ಮ ಮಕ್ಕಳ ಲೈಫು ನಾವು ಸೆಟ್ಲ್ ಮಾಡೋದು, ಅದು ಒಂದು ಕಡೆ ಆದರೆ ನಮ್ಮ ಗುರಿ ಇರೋದು ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅಷ್ಟೇನೆ ನಮ್ಮ ಗುರಿ ಇರೋದು. ಬೆಳಗ್ಗೆ ಸಾಯಂಕಾಲ ಫೋನ್ ಮಾಡ್ತಾರೆ. ಎಲ್ಲಾದರೂ ಫಂಕ್ಷನ್ಗೆ ಹೋದ್ರು ಒಂದು ಮೆಟ್ಲು ಇಳಿಯೋಕ್ಕೂ ಬಿಡಲ್ಲ. ನನಗೆ ಶುಗರ್ ಬಂದ್ಬಿಡ್ತು ಅವಾಗಲೇ. ನಮ್ಮ ಮನೆಯವ್ರು ಹೋಗಿದ್ದೆ ಟೆನ್ಷನ್ಗೆ, BP ಇತ್ತು ಆಲ್ರೆಡಿ, ಶುಗರ್ ಬಂದ್ಬಿಡ್ತು. ರಾಜಗೋಪಾಲ್ ಸರ್ ಶುಗರ್ ಎಂಥದ್ದು ಇಲ್ಲ ಸರ್, BP ಶುಗರು ಯಾವ್ದು ಇಲ್ಲ, ಒಂದು ಕಾಯಿಲೆ ಇಲ್ಲ ಅವ್ರಿಗೆ, ಒಂದು ಕಾಯಿಲೆನೂ ಇಲ್ಲ. ಈಗ ನಿಮ್ಮ ಮಕ್ಕಳುಗಳನ್ನ ಮೊಮ್ಮಕ್ಕಳ ಬಗ್ಗೆ ಎಷ್ಟು ಆಸೆ ಇತ್ತು ರಾಜಗೋಪಾಲ್ ಅವ್ರಿಗೆ? ಎಷ್ಟು ಪ್ರೀತಿ ಮಾಡೋರು ಹೇಳಿ, ನಿಮ್ದು ಹೇಳಿ, ಆಮೇಲೆ ಆರ್ಡರ್ ಪ್ರಕಾರನೇ ಕೇಳಿ. ನಿಮ್ಮ ಮೊಮ್ಮಕ್ಕಳನ್ನ ಎಷ್ಟು ಪ್ರೀತಿಸೋರು? ಸರ್ ತುಂಬಾ ಇಷ್ಟ ಸರ್. ಅವ್ರಂಗ ಹೆಸರಿಟ್ಟು ಕರಿತಾ ಇದ್ದಿದ್ದೆ ಕೊಕ್ಕೋ ತಾತ ಅನ್ಬಿಟ್ಟು, ಕೊಕ್ಕೋಬಾ ಅಂತ ಕರಿತಾ ಇದ್ದಿದ್ದು. ಅದಂದ್ರೆ ತುಂಬಾ ಇಷ್ಟ. ಬಂದ ತಕ್ಷಣ ಅಪ್ಪಾಜಿ ಬಂದ ತಕ್ಷಣನೇ ಕೋಳಿ ವಾಯ್ಸ್ ಮಾಡೋದು, ಕೊಕ್ಕೋ ಅಂತ ಕೂಗೋರು. ಅಷ್ಟಿಷ್ಟ ಅಂದ್ರೆ ಅಷ್ಟಿಷ್ಟ ಅವ್ರಿಗೆ. ಅವ್ರಿಗೆ ಏರ್ಸೋದು ಇವ್ರು ನಗೋದು ಮಕ್ಳು, ಅಪ್ಪ ಇನ್ನೊಂದ್ಸತಿ ಮಾಡೋದು ಮಾಡ್ಸೋದು ನಗೋದು. ಅಷ್ಟು ಖುಷಿ, ಅಷ್ಟಿಷ್ಟ ಅಂದ್ರೆ. ಇವತ್ತು ನನ್ ಮಕ್ಳಾಗ್ಲಿ ತುಂಬಾ ಸರ್, ತುಂಬಾ 3 ಜನ ಮಕ್ಳನ್ನು ನೋಡ್ಬಿಟ್ರಪ್ಪಾಜಿ. 3 ಜನಕ್ಕೂ ಅವ್ರಿಗೊಂದೇ ಮನೆಗ್ ಬಂತಂದ್ರೆ ಕಾಮಿಡಿ ಮಾಡೋದು, ಮಕ್ಳ ಜೊತೆಗೆ ಇರೋದು, ನಗಾಡ್ಕೊಂಡಿರೋದು. ಆ ಖುಷಿ ನಮಗೂ ಕೊಟ್ರು, ನಮ್ಮ ಮಕ್ಳಿಗೂ ಕೊಟ್ರು ಸರ್. ಇವಾಗ ಬರೀ ತಾತ ಅಂತ ಕರಿಯೋದೇ ಇಲ್ಲ, ಕೋಳಿ ತಾತ ಅಂತಾನೆ ಕರಿಯೋದು. ಅವಳು ಅಷ್ಟೇ ಸರ್, ಏನಿಲ್ಲ. ಅವಳಂದ್ರೆ ಅವಳಿಗೆ ತುಂಬಾ ಜಾಸ್ತಿ ಪ್ರೀತಿ. ಒಂದ್ ಲೆಕ್ಕದಲ್ಲಿ ಅವಳು ಮೊದಲನೇ ಮಗಳು ಎಷ್ಟು ಪ್ರೀತಿನೋ ಹಂಗೆ ನಮ್ ಯಾರ ಮಕ್ಳಿಗೂ ಏನು ಪ್ರೀತಿನೇ ಮಾಡಿಲ್ಲ. 3 ಜನ ಮಕ್ಳಿಗೂ ಅಷ್ಟೇ, 5 ಜನ ಮೊಮ್ಮಕ್ಳಿಗೂ ಅಷ್ಟೇನೆ. ನಮ್ಮ ತಂದೆ ಯಾವ ರೀತಿ ಪ್ರೀತಿ ಕೊಟ್ಟಿದಾರೋ ಎಲ್ರಿಗೂ ಸಮವಾಗಿ ಪ್ರೀತಿನ ಹಂಚಿದ್ದಾರೆ. ಸಮವಾಗಿ ಪ್ರೀತಿ. ಇವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ಲೆಕ್ಕಾಚಾರನೇ ನಮ್ಮ ತಂದೆ ತಾಯಿ ಇಬ್ಬರಲ್ಲೂ ಇಲ್ಲ. ಅದು ನಮ್ಮ ರಿಲೇಷನ್ ಹೇಳ್ತಾರೆ ಸರ್, ಹೆಂಗ್ ಬೆಳೆಸಿದ್ರಿ ನೀವು? ಒಬ್ಬ ಮಗಳಿಗೂ ಒಂಥರ ನೋಡೋದೇ ಇಲ್ವಲ್ಲ ನೀವು, ಹಿಂಗೆ ನಿಮಗೆ ಬರುತ್ತೆ ಆ ಥರ? ಆ ಮಗಳಿಗೂ ಒಂದೇ ಥರ ನೋಡ್ತಿರಲ್ಲ 3 ಜನಕ್ಕೂ. ಹಿಂಗೆ ಕೇಳಿದ್ದು ಉಂಟು ಸರ್. ನನ್ನ ಮಗಳಿಗೂ ಕೊಡಿಸ್ತಾರೆ, ಇವ್ರ ಮಗಳಿಗೂ ಕೊಡಿಸ್ತಾರೆ, ಮಾತಲ್ಲೂ ಅಷ್ಟೇ. ಸೊ ನಿಮ್ಮ ಮಕ್ಳಿಗೂ ತಾತ ಅಂದ್ರೆ ಪ್ರಾಣ. ಹೌದು ಸರ್. ಅಂದ್ರೆ ನನ್ನ ಮಕ್ಳು ಅಪ್ಪ ಹೋದಾಗ ತುಂಬಾ ಚಿಕ್ಕವಳು, 2ನೇವಳು, ತುಂಬಾ 1 ವರ್ಷದ ಮಗು ಇನ್ನೊಂದು. ಅವಳು ಮಗಳು. ಈಗ ನಿಮ್ಗಳಿಗೆ ಒಬ್ರೊಬ್ರಿಗೆ ಪ್ರಶ್ನೆ, ಅಪ್ಪ ಮಾಡ್ತಿದ್ದ ವಾಯ್ಸ್ಗಳಲ್ಲಿ ಕಲ್ಪನಾ ಅವ್ರದ್ದು ಟ್ರೇಡ್ ಮಾರ್ಕು, NS ರಾವ್ ಸರ್ದು ಅವ್ರದ್ದು ಟ್ರೇಡ್ ಮಾರ್ಕು,
ಆಮೇಲೆ ದಿನೇಶ್ ಅವ್ರದ್ದು ಟ್ರೇಡ್ ಮಾರ್ಕು ಈ ತೀರಿ ಸಾಕಷ್ಟು ಮುಖ್ಯಮಂತ್ರಿ ಚಂದ್ರ ಅವರು ಈ ನಿಮಗೆ ಯಾವ ಅಪ್ಪ ಮಾಡ್ತಾ ಇದ್ದು ಯಾವ ವಾಯ್ಸ್ ತುಂಬ ಇಷ್ಟ? ಸರ್ ನಂಗೆ ತುಂಬಾ ಇಷ್ಟ ವೀರೇಂದ್ರ ಗೋಪಾಲ್ ಇವರು ಸರ್ ಏನ್ ಹೆಸರು ಅವರು ಸ್ಮೈಲ್ ಕೊಡ್ತಾರೆ ನೋಡಿ ಸರ್. ಕಿಲ ಕಿಲ ಅಲ್ಲ ಸುಂದರ್ ಕೃಷ್ಣ ಅರಸ. ತರಾನೇ ನಗೋರು ಸರ್. ನನ್ಗೆ ಎಷ್ಟು ಸರಿ ಕೇಳಿ ನಗಸ್ಕೊಂಡಿದ್ದೀನೋ ನಾನು ಇವತ್ತು ಅದನ್ನ ಮರೆಯಲ್ಲ. ಮತ್ತೆ ಶಂಕರ್ ನಾಗ್ ಅವ್ರ ತರಾನೇ ನೋಡಿಯೋದು, ಅವ್ರ ತರಾನೇ ವಾಯ್ಸ್ ಮಾಡ್ಯುಲೇಷನ್ ಮಾಡೋದು. ಆ ಶಂಕರ್ ನಾಗ್ ಸರ್ ನಿಜವಾಗ್ಲು ಅವ್ರು ಇವತ್ತಿಲ್ಲ, ಅಪ್ಪಾಜಿ ಮುಖಾಂತರ ನಾವ್ ಇಷ್ಟು ಸಲ ನೋಡ್ಬಿಟ್ಟಿದೀವಿ ನಮ್ಮ ಶಂಕರ್ ನಾಗ್ ಸರ್ನ. ಅಷ್ಟು ಖುಷಿ ಕೊಟ್ಟಿರೋದಂದ್ರೆ ನನಗೆ ವಾಯ್ಸ್ ಅಂತೂ ಅವರೇ ಎಲ್ಲೂ ಹೋಗಲ್ಲ ಸರ್. ಆಲ್ಮೋಸ್ಟ್ ಸ್ಟೇಜ್ ಪ್ರೋಗ್ರಾಮ್ಸ್ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ ಸರ್. ಅದನ್ನ ಶಂಕರ್ ನಾಗ್ ಸರ್ ಅವರು ಮೇಡಮ್ ಅವ್ರದ್ದು ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ವಾಯ್ಸ್ ಇಷ್ಟ? ಮತ್ತೆ ನಾನು ಫಸ್ಟ್ ಮೇಡಮ್ ಅವ್ರದ್ದು ಮಾಡೋದ್ರಲ್ಲ ಕಲ್ಪನಾ ಮೇಡಮ್, ಕಲ್ಪನಾ ಮ್ಯಾಮ್ ಅವ್ಳು ಸ್ವಲ್ಪ ಸ್ಟಾರ್ಟಿಂಗ್ ಮಾಡ್ತಾ ಇದ್ಲು, ಬರ್ಲಿಲ್ಲ ಸರ್. ಒಬ್ರು ಅವರು ನಮ್ಮ ಅಹಂ ಪ್ರೇಮ ಸಿನಿಮಾದಲ್ಲಿ ಕಲ್ಪನಾ ವಯಸ್ಸಲ್ಲಿ ಹೌದು ಸರ್, ಹೌದು ಸುಲೇಮಾನ್ ಹೌದು. ಎಷ್ಟು ಟ್ರೆಂಡ್ ಆಗಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಅಂದ್ರೆ ಯಾವತ್ತಿಗೂ ಅವರು ಆ ಪಾತ್ರಗಳ ಮೂಲಕ ಧ್ವನಿ ಮೂಲಕ ಇನ್ನೂ ಜೀವಂತವಾಗೇ ಇದ್ದಾರೆ. ಅವರು ಎಲ್ಲೂ ಹೋಗಿಲ್ಲ, ಎಲ್ಲೂ ಕಾಣೆಯಾಗಿಲ್ಲ. ನಿಮ್ಮ ಮದುವೆ ಅಂದರೆ ಇವಾಗ ನನ್ನ ಮಗಳಿಗೆ ಇನ್ನೊಂದು 3-4 ವರ್ಷಕ್ಕೆ ಮದುವೆ ಮಾಡಬೇಕು ಅಂತ ಇಟ್ಕೊಳ್ಳಿ ನಾನು. ಬಟ್ ಇವತ್ತಿಂದರೆ ನಾನು ಅದನ್ನು ಯೋಚನೆ ಮಾಡಲ್ಲ, ಇನ್ನು 3 ವರ್ಷ ಟೈಮ್ ಇದೆಯಲ್ಲ ನೋಡ್ಕೊಳ್ಳೋಣ, ನನ್ನ ಮಗಳಿಗೆ ಏನಕ್ಕೆ ಈಗಲೇ ಮದುವೆ ಮಾಡಬೇಕು, ಈ ಥರದ್ದು ಅದು ಎಲ್ಲರ ತಂದೆಗೂ ಅದು ಇರ್ತದೆ. ಸೊ ಈ 3 ಜನ ಹೆಣ್ಮಕ್ಳಿಗೆ ಮದುವೆ ಅಂತ ಬಂದಾಗ ರಾಜಗೋಪಾಲ್ ಅವ್ರಿಗೆ ಮದುವೆ ಟೆನ್ಷನ್ ಅಂತ ನಾನು ಕೇಳಲ್ಲ, ಮಕ್ಕಳು ನಮ್ಮ ಮನೆಯಿಂದ ದೂರ ಆಗ್ತಾರಲ್ಲ, ಇನ್ನೊಂದು ಮನೆಗೆ ಹೋಗ್ತಾರಲ್ಲ ಅನ್ನೋ ನೋವು ಎಷ್ಟಿತ್ತು? ಇತ್ತು ಸರ್, ಇತ್ತು. ಸರ್ ನನಗೆ ಹೇಳಿದ್ದಾರೆ ಸರ್, ನಾನು ಮದುವೆ ಆಗಿ ಹೊಸದ್ರಲ್ಲಿ ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾಗ ಬಿಟ್ಬಿಡಮ್ಮ, ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿ ಅಪ್ಪ ಅಜ್ಜಿ ಅಮ್ಮನ ಇಲ್ಲ ನಾನು ಹೇಳಿದ್ದೀನಿ ಸರ್. ಅವಾಗ ಹೇಳ್ತಿದ್ದೆ, ಅವಾಗ ಅಷ್ಟು ಖರ್ಚು ಮಾಡಿ ಅಷ್ಟು ಇದ್ ಮಾಡಿ ಅಪ್ಪಾಜಿ ಅವ್ರ ಮರ್ಯಾದೆನೆಲ್ಲ ಇದ್ ಮಾಡ್ಕೊಂಡು ನಮ್ಗೆ ಮದುವೆ ಮಾಡ್ಕೊಟ್ಟಿದ್ದಾರೆ. ಇವಾಗ ನಾವು ಹೋದ್ರೆ ಅಪ್ಪಾಜಿ ಅಮ್ಮನ ಮರ್ಯಾದೆ ಏನಾಗಲ್ಲ, ನಾವು ಹೋಗ್ತೀವ, ನಾವು ಹೋಗ್ಬಾರ್ದಾತಾರೆ ಎಲ್ಲ ಕಷ್ಟನ ಸುಖನ ಎದುರಿಸ್ಕೊಂಡು ಜೀವನ ನಡೆಸ್ಬೇಕು.